ಸದ್ಯ ಜಾತ್ಯತೀತ ಮಂತ್ರವನ್ನ ಪಠಿಸ್ತಾ ಇದ್ದಂತ ಜಾತ್ಯತೀತ ಜನತಾದಳದ ನಾಯಕರು ಸದ್ಯ ಕಮಲದೊಳ್ ದಳವಾಗಿದ್ದಾರೆ. ದಳಪತಿಗಳು ಬಿಜೆಪಿ ಸಹವಾಸ ಮಾಡಿರೋದು ಕಾಂಗ್ರೆಸ್ಗೆ ಅಪಥ್ಯವಾಗಿದೆ. ಜೆಡಿಎಸ್ ಕತೆ ಮುಗಿಯಿತು ಅಂತ ಕಾಂಗ್ರೆಸ್ ನಾಯಕರು ಮರುಗ್ತಾ ಇದ್ದಾರೆ. ಬಿಜೆಪಿ ಪ್ರಾದೇಶಿಕ ಪಕ್ಷವನ್ನ ಅಡ್ಡಡ್ಡ ನುಂಗುತ್ತೆ, ಅಯ್ಯೋ ಪಾಪ ಅಂತ ಸಿಎಂ ಆದಿಯಾಗಿ ಎಲ್ಲರೂ ಕೂಡ ಕಾಂಗ್ರೆಸ್ನ ನಾಯಕರು ಕೊರಗ್ತಾ ಇದ್ದಾರೆ. ಆದ್ರೆ ಇವತ್ತು ಅವರು ಬಿಜೆಪಿ ಸಹವಾಸ ಮಾಡಿದ ಮೇಲೆ ಬಿಜೆಪಿಗೆ ಸರೆಂಡರ್ ಮಾಡಿಸ್ಬಿಟ್ಟವ್ರೆ. ನಾನು ಬಿಡ್ಲಿಲ್ಲ, ನನ್ನನ್ನ ಪಕ್ಷದಿಂದ ಹೊರಗಾಕಿದ್ರು. ಸೊ ಹಂಗಾಗಿ ಜನತಾದಳಕ್ಕೂ ಕೂಡ ಭವಿಷ್ಯ ಇಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡು ಬಿಜೆಪಿಯವ್ರ ಜೊತೆ ಯಾವ ಕಾರಣಕ್ಕೂ ಹೋಗಬಾರ್ದಾಗಿತ್ತು. ಎರಡ್ 2018ರ ವಿಧಾನಸಭಾ ಚುನಾವಣೆಯಲ್ಲಿ 37 ಸೀಟು ಗೆದ್ದಿದ್ದ ಜೆಡಿಎಸ್ ಕಾಂಗ್ರೆಸ್ ಜೊತೆ ಸೇರಿ ಮೈತ್ರಿ ಸರ್ಕಾರ ರಚಿಸಿತ್ತು. ಬಳಿಕ ಶಾಸಕರ ಆಪರೇಷನ್ ಕಮಲದಿಂದಾಗಿ ಸರ್ಕಾರ ಬಿದ್ದೋಗಿತ್ತು. ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲೂ ಜೆಡಿಎಸ್ ನೀರಸ ಮಟ್ಟಕ್ಕಿಳಿದು ಕೇವಲ 19 ಸೀಟುಗಳನ್ನು ಜಯಿಸಿತ್ತು. ಅಸ್ತಿತ್ವದ ಪ್ರಶ್ನೆ ಎದುರಾದಾಗ ದಳಪತಿಗಳ ಕಣ್ಣಿಗೆ ಕಂಡಿದ್ದು ಮೋದಿ ಸ್ನೇಹ. ದೋಸ್ತಿಗೆ ಸಹಿ ಒತ್ತಿ ಲೋಕಯುದ್ಧಕ್ಕೆ ಸಜ್ಜಾಗ್ತಾ ಇದ್ರೆ, ಇದ್ದ ಹಳೇ ದೋಸ್ತಿ ಬಗ್ಗೆ ಕಾಂಗ್ರೆಸ್ಗೆ ಕರುಣೆಯ ಕಟ್ಟೆಯೊಡೆದಿದೆ. ಬಿಜೆಪಿ ಸಹವಾಸ ಮಾಡಿದ್ದು ಜೆಡಿಎಸ್ಗೆ ಮುಳುವಾಗ್ತಿದ್ಯಾ? ಅಯ್ಯೋ ಪಾಪ, ಜೆಡಿಎಸ್ ಬಗ್ಗೆ ಕಾಂಗ್ರೆಸ್ ನಾಯಕರ ಮರುಕ. ಅದ್ಯಾಕೋ ಏನೋ ಚುನಾವಣೆ ಹೊತ್ತಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಜೆಡಿಎಸ್ ಬಗ್ಗೆ ಸಹಾನುಭೂತಿ ಉಕ್ಕಿ ಹರಿತಾ ಇದೆ. ಲೋಕಸಭೆ ಚುನಾವಣೆಗೆ ಕೇಸರಿ ನಾಯಕರ ಸಂಘ ಮಾಡಿರುವ ದಳಾಧಿಪತಿಗಳು ಚುನಾವಣೆ ಗೆಲ್ಲುವ ತಂತ್ರಗಾರಿಕೆ ನಡೆಸುತ್ತಿದ್ದಾರೆ. ಇದೇ ಹೊತ್ತಲ್ಲಿ ಕಾಂಗ್ರೆಸ್ ನಾಯಕರು ಜೆಡಿಎಸ್ ಬಗ್ಗೆ ಅನುಕಂಪದ ಮಳೆ ಸುರಿಸುತ್ತಿದ್ದಾರೆ. ಬಿಜೆಪಿ ಜೆಡಿಎಸ್ ಪಕ್ಷವನ್ನ ಅಡ್ಡಡ್ಡ ನುಂಗುತ್ತೆ, ಗುಳುಂ ಗುಳುಂ ನುಂಗುತ್ತೆ ಎಂದ ಕೃಷ್ಣ ಬೈರೇಗೌಡ. ಇವತ್ತು ಕೆಪಿಸಿಸಿ ಕಚೇರಿ ಜೆಡಿಎಸ್ ಬಿಜೆಪಿ ನಾಯಕರು ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮಕ್ಕೆ ವೇದಿಕೆಯಾಗಿತ್ತು. ಚಿಕ್ಕಬಳ್ಳಾಪುರದ ಕೆಪಿ ಬಚ್ಚೇಗೌಡ ಸೇರಿದಂತೆ ಹಲವು ನಾಯಕರು ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾದರು. ಇದೇ ವೇಳೆ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ ಜೆಡಿಎಸ್ ಪಕ್ಷದ ಕನಿಕರ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯವರು ಜೆಡಿಎಸ್ ಅನ್ನ ಅಡ್ಡಡ್ಡ ನುಂಗಿ ಹಾಕ್ತಾರೆ. ರೈತರ ಹೆಸರಿನಲ್ಲಿ ರಾಜಕೀಯ ಮಾಡಿಕೊಂಡು ಬಂದಿದ್ರು. ಅಂದು ನಾವು 9 ಕ್ಷೇತ್ರಗಳನ್ನ ಕೊಟ್ಟಿದ್ದೆವು, ಆದ್ರೆ ಬಿಜೆಪಿ ಕೇವಲ 3 ಸೀಟುಗಳನ್ನಷ್ಟೇ ನೀಡಿದೆ. ಅಯ್ಯೋ ಪಾಪ ಎನಿಸುತ್ತೆ ಅಂತ ಮರುಕ ವ್ಯಕ್ತಪಡಿಸಿದ್ದಾರೆ. ಪರ್ಯಾಯ ಪಕ್ಷವಾಗಿ ಜನತಾ ಪರಿವಾರ ಇತ್ತು. ಆ ಜನತಾ ಪರಿವಾರಕ್ಕೂ ಜನತಾದಳಕ್ಕೂ ಬಹಳ ಸಂಬಂಧ ಕಮ್ಮಿ ಜೆಡಿಎಸ್ಗೆ. ಆದ್ರೂ ಕೂಡ ಏನೋ ಜನತಾ ಹೆಸರಲ್ಲಿ ಯಾವುದೋ ಒಂದು ಪಾರ್ಟಿ ಇತ್ತು. ಆದ್ರೆ ಇವತ್ತು ಅವರು ಬಿಜೆಪಿ ಸಹವಾಸ ಮಾಡಿದ ಮೇಲೆ ಏನೋ ಒಂದು ರೈತರ ಹೆಸರಿನಲ್ಲಿ ರಾಜಕೀಯ ಮಾಡ್ಕೊಂಡು ಬಂದಿದ್ದ ಜನತಾದಳದ ಕಥೆನೂ ಇನ್ನ ಮುಗಿದೋಯ್ತು ಅಂತ ಹೇಳ್ಬಹುದು ನಾವು. ಇದನ್ನೆಲ್ಲ ನೋಡಿ ಅದ್ಯಾಕೆ ಕುಮಾರಣ್ಣವರು ಹೋಗಿ ಅವ್ರ ಜೊತೆ ಸಹವಾಸ ಮಾಡಿದ್ರು ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ. ಅವ್ರ ಪಾರ್ಟಿನ ಅವರು ಉಳಿಸ್ಕೋಬೋದಾಗಿತ್ತು. ಇವತ್ತು ತಗೊಂಡೋಗಿ ಅವ್ರ ಪಾರ್ಟಿನ ಬಿಜೆಪಿಗೆ ಸರೆಂಡರ್ ಮಾಡಿಸ್ಬಿಟ್ಟವ್ರೆ. ಹೋದ್ ಬಾರಿ ಕಾಂಗ್ರೆಸ್ ಅಲಯನ್ಸ್ ಇದ್ದಾಗ ನಾವು 9 ಸೀಟ್ ಕೊಟ್ಟಿದ್ವಿ ಜನತಾದಳದವ್ರಿಗೆ, ಜೆಡಿಎಸ್ ವರ್ಗ. ಈ ಸತಿ ಸಿಕ್ಕಿರೋದು ಎಷ್ಟು? 3 ಸೀಟು. ನಾವು ಕಾಂಗ್ರೆಸ್ ಅವರು 9 ಸೀಟ್ ಕೊಟ್ಟಿದ್ವಿ ಜೆಡಿಎಸ್ ಗ. 3ಗೆ ಜನತಾದಳ ಎಸ್ ಅಂದ್ರೆ ಇವತ್ತು ಯಾರಪ್ಪ ಅಂದ್ರೆ ಇಲ್ಲಿ ಮಂಜುನಾಥ್, ಅಲ್ಲಿ ಕುಮಾರಣ್ಣವರು, ಅಲ್ಲಿ ಅವ್ರ ಮೊಮ್ಮಗನು ಕ್ಯಾಂಡಿಡೇಟ್. ಸೊ ಹಂಗಾಗಿ ಜನತಾದಳಕ್ಕೂ ಕೂಡ ಭವಿಷ್ಯ ಇಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡು ಸರ್ಕಾರ ಬೀಳಿಸಿದವರ ಜೊತೆಗೆ ಜೆಡಿಎಸ್ ಮೈತ್ರಿ ಮಾಡಿದೆ. ಜೆಡಿಎಸ್ ನಾನು ಬಿಡ್ಲಿಲ್ಲ, ಬಿಡಿಸಿದ್ರು ಎಂದ ಸಿದ್ದರಾಮಯ್ಯ. ಅತ್ತ ಮೈಸೂರಿನಲ್ಲಿ ಮಾತನಾಡಿರೋ ಸಿಎಂ ಸಿದ್ದರಾಮಯ್ಯ ಅಂದು ಪಕ್ಷ ಬೀಳಿಸಿದವರ ಜೊತೆಯೇ ಮತ್ತೆ ಹೋಗಿದ್ದಾರೆ. ಕುಮಾರಸ್ವಾಮಿ ಅವರ ಸರ್ಕಾರ ತೆಗೆದಾಕ್ತವ್ರು ಯಾರು? ಮಿಸ್ಟರ್ ಯಡಿಯೂರಪ್ಪ.
ಮಿಸ್ಟರ್ ಯಡಿಯೂರಪ್ಪ ಈಗ ಯಾರ ಜೊತೆ ಸೇರ್ಕೊಂಡಿದ್ದಾರೆ? ಯಾರು ಇವ್ರ ಸರ್ಕಾರವನ್ನ ತೆಗೆದಾಕಿದ್ರು ಅವ್ರ ಜೊತೆನಲ್ಲಿ ಈಗ ಬಾಯಿ 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 ಬಾಯಿ. ಇವ್ರಿಗೇನಾದ್ರು ಸ್ವಲ್ಪ ಆದ್ರೂ ಕೂಡ ಆತ್ಮಗೌರವ ಇದ್ದಿದ್ರೆ ಕುಮಾರಸ್ವಾಮಿಗಾಗ್ಲಿ ದೇವೇಗೌಡರಿಗಾಗ್ಲಿ ಬಿಜೆಪಿಯವ್ರ ಜೊತೆ ಯಾವ ಕಾರಣಕ್ಕೂ ಹೋಗಬಾರ್ದಾಗಿತ್ತು. ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ, ಸಿದ್ದರಾಮಯ್ಯ ನಮ್ಮನ್ನು ಬಿಟ್ಟು ಹೊಂಟೋದ್ರು, ಸಿದ್ದರಾಮಯ್ಯ ನಮ್ಮನ್ನು ಬಿಟ್ಟು ಹೊಂಟೋದ್ರು, ಸಿದ್ದರಾಮಯ್ಯ ನಮ್ಮನ್ನು ಬಿಟ್ಟು. ನಾನು ಬಿಡ್ಲಿಲ್ಲ, ನನ್ನನ್ನ ಪಕ್ಷದಿಂದ ಹೊರಗಾಕಿದ್ರು. ಒಟ್ಟಾರೆ ಬಿಜೆಪಿ ಜೊತೆ ಜೆಡಿಎಸ್ ಹೋಗಬಾರದಿತ್ತು ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದು, ಕಾಂಗ್ರೆಸ್ ನಾಯಕರ ಈ ಭವಿಷ್ಯ ನಿಜವಾಗುತ್ತಾ ಅನ್ನೋದನ್ನ ಕಾಲವೇ ಉತ್ತರ ಹೇಳಬೇಕಿದೆ. ಹರೀಶ್ ಕಾಕೋಳ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.